ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಜೊತೆಗೆ ಈ ಆಷಾಢ ಮಾಸದಲ್ಲಿ ಪ್ರಮುಖವಾಗಿ ಆಚರಣೆ ಮಾಡಬೇಕಾದಂಥ ಹಬ್ಬಗಳು ಯಾವುದ್ಯಾವುದು, ಇನ್ನು ಈ ಮಾಸದಲ್ಲಿ ಹೊಸದಾಗಿ ಮದುವೆ ಆಗಿರೋವಂಥ ಹೆಣ್ಣು ಮಕ್ಕಳು ತವ್ರ ಮನೆಗೆ ಹೋಗೋದು ಯಾಕೆ, ಎಲ್ಲದನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗಾದರೆ ಇನ್ನಾಗ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಸಾಮಾನ್ಯವಾಗಿ ಈ ಆಷಾಢ ಮಾಸನ ಅಶುಭ ಮಾಸ ಅಂತಾರೆ, ಆದರೆ ಖಂಡಿತವಾಗ್ಲೂ ಇದು ಅಶುಭ ಮಾಸ ಅಲ್ಲ. ತುಂಬಾ ಶುಭಕರವಾದಂತಹ ಮಾಸ. ಹಾಗೆ ಲಕ್ಷ್ಮಿಗೂ ವಿಷ್ಣುವಿಗೂ ಅತ್ಯಂತ ಪ್ರಿಯವಾಗಿರುವಂಥ ಮಾಸ ಅಂದರೆ ಅದು ಆಷಾಢ ಮಾಸ ಅಂತ ಹೇಳ್ಬೋದು. ಇನ್ನು ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ಆಷಾಢ ಮಾಸ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಹಾಗೆ ಇದರ ಮಹತ್ವವೇನು, ಈ ಮಾಸದಲ್ಲಿ ಯಾಕೆ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಅಂತ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಯಾರಾದರೂ ನೋಡಿರಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ಇನ್ನು ಮೊದಲನೇದಾಗಿ ಆಷಾಢ ಮಾಸದಲ್ಲಿ ನಾವು ಆಚರಣೆ ಮಾಡಬೇಕಾದಂಥ ಪ್ರಮುಖ ಹಬ್ಬಗಳು ಯಾವ್ದ್ಯಾವುದು ಅಂತ ತಿಳ್ಕೊಳ್ಳೋಣ. ಮೊದಲನೇದು ಆಷಾಢ ಅಮಾವಾಸ್ಯೆ. ಇದನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಅಥವಾ ಆಟಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ. ಬಹಳನೇ ವಿಶೇಷವಾದಂಥ ಅಮಾವಾಸ್ಯೆ. ಇವತ್ತಿನ ದಿವಸ ನಾವು ಲಕ್ಷ್ಮೀ ಪೂಜೆ ಮಾಡಿದ್ರೆ ಬಹಳನೇ ಶ್ರೇಷ್ಠ. ಇನ್ನು ಅಮಾವಾಸ್ಯೆ ಮುಗಿದ ಮಾರನೇ ದಿವಸದಿಂದ ಗುಪ್ತ ನವರಾತ್ರಿ ಶುರುವಾಗುತ್ತೆ. ನಾವು ಸಾಮಾನ್ಯವಾಗಿ ಶರನ್ನವರಾತ್ರಿಯನ್ನು ಆಚರಣೆ ಮಾಡ್ತೀವಿ, ಆದರೆ ತಾಂತ್ರಿಕರು ಸಾಧನೆಯನ್ನು ಮಾಡಬೇಕು ಅಂದ್ಕೊಂಡ್ರವರು ಕೂಡ ಈ ಗುಪ್ತ ನವರಾತ್ರಿಯನ್ನು ಆಚರಣೆ ಮಾಡ್ತಾರೆ. ಗುಪ್ತ ನವರಾತ್ರಿಗೆ ವಾರಾಹಿ ನವರಾತ್ರಿ ಅಂತ ಕೂಡ ಕರೀತಾರೆ. ಹಾಗಾಗಿ ವಾರಾಹಿ ಪೂಜೆ ಮಾಡಬೇಕು ಅಂದ್ಕೊಂಡ್ರವರು ನೀವು ಈ ಗುಪ್ತ ನವರಾತ್ರಿಯಲ್ಲಿ ವಾರಾಹಿ ಅಮ್ಮನವರ ಪೂಜೆಯನ್ನು ಕೂಡ ಮಾಡ್ಬೋದು. ಅದನ್ನು ಹೇಗೆ ಮಾಡಬೇಕು ಅಂತ ಮುಂಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಮೂರನೆಯದಾಗಿ ಪೂರಿಯಲ್ಲಿ ಜಗನ್ನಾಥನ ರಥಯಾತ್ರೆ ನಡೆಯುತ್ತೆ. ಅದು ಕೂಡ ಬಹಳನೇ ವಿಶೇಷವಾದಂತಹ ಹಬ್ಬ. ಮನೆಯಲ್ಲೇ ನೀವು ಜಗನ್ನಾಥನ ಪೂಜೆಯನ್ನು ಮಾಡ್ಕೋಬೋದು. ಇನ್ನು ಈ ಆಷಾಢ ಮಾಸದಲ್ಲಿ ಕುಮಾರ ಷಷ್ಠಿ ಬರುತ್ತೆ, ಅದನ್ನು ಕೂಡ ನೀವು ಆಚರಣೆ ಮಾಡ್ಬೋದು. ಇನ್ನು ಬಹಳನೇ ವಿಶೇಷ ಅಂದರೆ ದೇವಶಯನಿ ಏಕಾದಶಿ ಬರುತ್ತೆ. ಪ್ರಥಮ ಏಕಾದಶಿ ಅಂತ ಕೂಡ ಕರೀತಾರೆ ಇದನ್ನ. ಈ ಏಕಾದಶಿಯ ದಿವಸ ವಿಷ್ಣುವು ಯೋಗ ನಿದ್ರೆಗೆ ಜಾರ್ತಾನೆ. ಹಾಗಾಗಿ ಈ ಏಕಾದಶಿ ಬಹಳನೇ ಶ್ರೇಷ್ಠವಾದಂಥ ಏಕಾದಶಿ. ಇನ್ನು ಚಾತುರ್ಮಾಸ ಕೂಡ ಈ ಆಷಾಢ ಮಾಸದಲ್ಲೇ ಆರಂಭವಾಗುವಂಥದ್ದು. ಈ ಏಕಾದಶಿ ದಿವಸ ಉಪವಾಸ ಇದ್ದು ವ್ರತನ ಆಚರಣೆ ಮಾಡಿದ್ರೆ ಬಹಳನೇ ಶ್ರೇಷ್ಠ. ಏಕಾದಶಿ ಮುಗಿದ ನಂತರ ನಮಗೆ ಗುರುಪೂರ್ಣಿಮೆ ಬರುತ್ತೆ. ಗುರುಪೂರ್ಣಿಮೆ ಮುಗಿದ ನಂತರ ಆಷಾಢ ಮಾಸದಲ್ಲಿ ಬರುವಂಥ ಸಂಕಷ್ಟಹರ ಚತುರ್ಥಿ ಬರುತ್ತೆ. ಅದಾದ ನಂತರ ನಮಗೆ ಆಷಾಢ ಮುಗಿದ ಮಾರನೇ ದಿವಸ ಭೀಮನ ಅಮಾವಾಸ್ಯೆ ಬರುತ್ತೆ. ಆ ಹಬ್ಬನೂ ಕೂಡ ನಾವು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಆಚರಣೆ ಮಾಡ್ತೀವಿ, ಗಂಡನ ಆಯಸ್ಸು ಅಭಿವೃದ್ಧಿಗೋಸ್ಕರ. ಸೊ ಇಷ್ಟು ಹಬ್ಬಗಳು ಈ ಆಷಾಢ ಮಾಸದಲ್ಲಿ ನಾವು ಆಚರಣೆ ಮಾಡುವಂಥ ಪ್ರಮುಖ ಹಬ್ಬಗಳಾಗಿವೆ. ಇದಿಷ್ಟೇ ಅಲ್ಲದೆ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ ನಾವು ಆಷಾಢ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು, ವೈಭವ ಲಕ್ಷ್ಮೀ ಪೂಜೆ ಮಾಡ್ಬೋದು, ಅಷ್ಟಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು, ವಾರಾಹಿ ಅಮ್ಮನವರ ಪೂಜೆಯನ್ನು ಮಾಡ್ಬೋದು. ಇನ್ನೂ ಸಾಕಷ್ಟು ವ್ರತಗಳನ್ನು ಆಚರಣೆ ಮಾಡ್ಬೋದು ಈ ಒಂದು ಮಾಸದಲ್ಲಿ. ಬಹಳನೇ ಶ್ರೇಷ್ಠ. ಇನ್ನು ಈ ಮಾಸದಲ್ಲಿ ಏನೇನು ಮಾಡಬೇಕು ಅಂತಂದರೆ, ಲಕ್ಷ್ಮಿಗೆ ಹಾಗೆ ವಿಷ್ಣುವಿಗೆ ಅತ್ಯಂತ ಪ್ರಿಯವಾಗಿರುವಂಥ ಮಾಸ ಆಗಿರೋದ್ರಿಂದ ತುಳಸಿ ದೇವಿ ಮತ್ತು ವಿಷ್ಣು ಲಕ್ಷ್ಮಿ ಪೂಜೆಯನ್ನು ತಪ್ಪದೆ ಮಾಡಬೇಕು. ವಿಷ್ಣು ಸಹಸ್ರನಾಮವನ್ನು ಓದ್ಕೋಬೇಕು, ಶ್ರೀ ಸೂಕ್ತವನ್ನು, ಲಕ್ಷ್ಮಿ ಅಷ್ಟೋತ್ತರವನ್ನು ಪಠನೆ ಮಾಡಬೇಕು, ಗೋಪೂಜೆ ಮಾಡಬೇಕು, ಅನ್ನದಾನ ಮಾಡಬೇಕು, ವಸ್ತ್ರದಾನ, ದಾನ ಧರ್ಮ ಮಾಡೋದಕ್ಕೆ ಬಹಳನೇ ಶ್ರೇಷ್ಠವಾದಂಥ ಮಾಸ ಇದು. ಇನ್ನು ವ್ರತವನ್ನು ಮಾಡೋರು ಸಾತ್ವಿಕ ಆಹಾರವನ್ನು ಸೇವನೆ ಮಾಡಬೇಕು, ನಾನ್ ವೆಜ್ಜನ್ನು ತಿನ್ನೋ ಹಾಗಿಲ್ಲ. ಹಾಗೆ ಈ ಮಾಸದಲ್ಲಿ ಅಮ್ಮನವರ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರಗಳನ್ನು ಮಾಡ್ತಾರೆ. ಹಾಗಾಗಿ ನೀವು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಅಲ್ಲಿ ವಿಶೇಷ ದೀಪಾರಾಧನೆಗಳನ್ನು ಕೂಡ ಮಾಡ್ಬೋದು. ಯಾವೆಲ್ಲ ವಿಶೇಷ ದೀಪಾರಾಧನೆಯನ್ನು ಈ ತಿಂಗಳಲ್ಲಿ ಮಾಡ್ಬೋದು ಅಂತ ಮುಂಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಅದೇ ರೀತಿಯಲ್ಲಿ ಶಕ್ತಿ ದೇವತೆಗಳಿಗೆ ಹೆಚ್ಚಿನ ಆದ್ಯತೆ ಇರುವಂಥ ಈ ಆಷಾಢ ಮಾಸದಲ್ಲಿ ನೀವು ಅಮ್ಮನವರಿಗೆ ಮಡ್ಲಕ್ಕಿಗಳನ್ನು ಕೂಡ ಅರ್ಪಿಸ್ಬೋದು. ಈ ಮಾಸದಲ್ಲಿ ಚಾಮುಂಡೇಶ್ವರಿ ವರ್ಧಂತಿ ಕೂಡ ಬರುತ್ತೆ, ಅದನ್ನು ಹೇಳೋದು ಮರ್ತೋಗಿದ್ದೆ ನಾನು. ಇನ್ನು ಈ ಮಾಸದಲ್ಲಿ ಯಾವ ಯಾವ ಕೆಲಸಗಳನ್ನು ಮಾಡಬಾರ್ದು ಅಂತ ಹೇಳೋದಾದರೆ, ಯಾವುದೇ ಶುಭ ಕಾರ್ಯಗಳನ್ನು ಈ ಮಾಸದಲ್ಲಿ ಮಾಡೋದಿಲ್ಲ. ಯಾಕಂದರೆ ಮಳೆ ಹೆಚ್ಚಾಗಿರುತ್ತೆ, ಗಾಳಿ ಹೆಚ್ಚಾಗಿರೋ ಕಾರಣದಿಂದ ಅಷ್ಟೇ, ಬೇರೆ ಇನ್ನೇನು ಉದ್ದೇಶ ಇಲ್ಲ. ಇನ್ನು ಹೆಚ್ಚಾಗಿ ಪೂಜೆ ವ್ರತಗಳ ಬಗ್ಗೆ ಗಮನ ಇರಲಿ ಅಂತ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಅದನ್ನು ಹೊರತುಪಡಿಸಿ ವ್ರತವನ್ನು ಆಚರಣೆ ಮಾಡೋರು ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಹಾಗೆ ಮದ್ಯಪಾನವನ್ನು ಸೇವನೆ ಮಾಡಬಾರ್ದು. ಇನ್ನು ವ್ರತವನ್ನು ಮಾಡೋರು ಆದಷ್ಟು ಸುಳ್ಳು, ಕೋಪ, ಜಗಳ ಹಾಗೆ ಬೇರೆಯವ್ರನ್ನ ನಿಂದನೆ ಮಾಡುವಂಥದ್ದು ಈ ಕೆಲಸಗಳನ್ನು ಕೂಡ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ನೀವು ಎಷ್ಟೇ ವ್ರತ ಪೂಜೆ ಮಾಡಿದ್ರೂ ಕೂಡ ನಿಮಗೆ ಫಲ ಅನ್ನೋದು ಸಿಗೋದಿಲ್ಲ. ಇನ್ನು ಮೂರನೇದಾಗಿ ಧಾರ್ಮಿಕ ಆಚರಣೆಗಳನ್ನು ನಿರ್ಲಕ್ಷಿಸೋದು. ಅಂದರೆ ಈ ಮಾಸದಲ್ಲಿ ಯಾರಾದರೂ ನಿಮಗೆ ಪೂಜೆ ಕರೆದಿದ್ರೆ ಅಥವಾ ಅರ್ಶಿನ ಕುಂಕುಮ ಕರೆದಿದ್ರೆ ಅದನ್ನು ನಿರ್ಲಕ್ಷಿಸಿ ಹೋಗದೇ ಇರೋವಂಥ ಕೆಲಸನ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಯಾರ ಮನೆಯಲ್ಲಿ ಪೂಜೆ ಕರೀತಾರೋ, ಅರ್ಶಿನ ಕುಂಕುಮ ಕರೀತಾರೋ, ಖುಷಿಯಿಂದ ಭಕ್ತಿಯಿಂದ ಹೋಗಿ ಬನ್ನಿ, ಒಳ್ಳೆಯದಾಗತ್ತೆ.
ಇನ್ನು ಅನಗತ್ಯವಾಗಿ ಈ ಮಾಸದಲ್ಲಿ ತುಂಬ ಆಲಸ್ಯದಿಂದ ಇರುವಂಥದ್ದು ಹಾಗೆ ತಾಮಸಿಕ ಜೀವನ ಶೈಲಿಯನ್ನು ಅನುಸರಿಸೋದು ನಿಷಿದ್ಧ. ಇನ್ನು ಭಕ್ತಿಯಿಂದ ಯಾರು ಈ ಮಾಸದಲ್ಲಿ ಭಗವಂತನ ಆರಾಧನೆ ಮಾಡ್ತಾರೋ ಅಂಥವರಿಗೆ ದೇವರ ಕೃಪೆ ಲಭಿಸುತ್ತೆ. ಹಾಗೆ ಕುಟುಂಬದಲ್ಲಿ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ, ಮನಸ್ಸಿಗೆ ನೆಮ್ಮದಿ ದೊರೆಯುತ್ತೆ ಅಂತ ಧಾರ್ಮಿಕ ಗ್ರಂಥಗಳ ಪ್ರಕಾರ ತಿಳಿದು ಬಂದಿದೆ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಆಚರಣೆ ಮಾಡಬೇಕಾದಂಥ ಪ್ರಮುಖ ಹಬ್ಬಗಳು ಯಾವ್ದ್ಯಾವುದು, ಈ ಮಾಸದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಹಾಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.